ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಿಮ್ಮ KCT ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅನೌನ್ಸ್ ಆಗಿದೆ. ಕೆಲವು ಸ್ಟೂಡೆಂಟ್ಸ್ಗೆ ಯಾವುದೇ ಸೀಟ್ ಅಲಾಟ್ ಆಗಿಲ್ಲ. ಅವ್ರು ಏನ್ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ನೀವೇನಾದರೂ ನನ್ನ ಚಾನಲ್ಗೆ ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ರೆ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನನ್ನ ಚಾನಲ್ ಜೊತೆ ಸದಾ ಟಚಲ್ಲಿರಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೀವು ಏನ್ ಮಾಡಬೇಕು ಅಂತಂದ್ರೆ ಸಿಂಪಲ್, ನಿಮಗೆ ಇನ್ನು ಸ್ವಲ್ಪ ದಿನದಲ್ಲೇ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ನ ಎಡಿಟ್ ಮಾಡ್ಕೊಳ್ಳೋದಕ್ಕೆ ಚಾನ್ಸ್ ಕೊಡ್ತಾರೆ. ಆಗ ನೀವು ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಇನ್ನಷ್ಟು ಕಾಲೇಜಸ್ ಗಳನ್ನ ಆಡ್ ಮಾಡಿ ಮತ್ತೆ ಕೋರ್ಸಸ್ ಗಳನ್ನು ಕೂಡ ಆಡ್ ಮಾಡ್ಕೊಳ್ಳಿ. ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಕಾಲೇಜು ಅಲಾಟ್ ಆಗದೆ ಇರೋದಕ್ಕೆ ಏನು ಕಾರಣ ಅಂತಂದ್ರೆ, ನೀವು ನಿಮ್ಮ ಆಪ್ಷನ್ ಎಂಟ್ರಿಲಿ ಓನ್ಲಿ ಟಾಪ್ ಕಾಲೇಜಸ್ ಮತ್ತೆ ಟಾಪ್ ಬ್ರಾಂಚಸ್ ನ ಆಡ್ ಮಾಡಿರ್ತೀರಾ. ಸಪೋಸ್ ನಿಮ್ಮ ರ್ಯಾಂಕ್ ಕಡಿಮೆ ಇತ್ತು ಅಂದ್ರೆ ಆ ಕಾಲೇಜ್ ನ ಕಟ್ ಆಫ್ ಮತ್ತೆ ನಿಮ್ಮ ರ್ಯಾಂಕ್ ಗೆ ಮ್ಯಾಚ್ ಆಗಿರಲ್ಲ. ಸೊ ಅದಕ್ಕೆ ಆ ಸಾಫ್ಟ್ವೇರ್ ನಿಮ್ಗೆ ಯಾವುದೇ ರೀತಿಯಾದಂತ ಕಾಲೇಜ್ ನ ಅಲಾಟ್ ಮಾಡಿರಲ್ಲ. ಅದಕ್ಕೋಸ್ಕರ ನಿಮ್ಮ ಲಿಸ್ಟ್ ಹೇಗಿರ್ಬೇಕು ಅಂತಂದ್ರೆ, ನೀವು ನಿಮ್ಮ ಲಿಸ್ಟ್ ನ 3 ಪ್ರಿಫರೆನ್ಸ್ ಆರ್ಡರ್ ಆಗಿ ಡಿವೈಡ್ ಮಾಡಬೇಕು. ಮೊದಲನೇ ಪ್ರಿಫರೆನ್ಸ್ ಆಗಿ ನೀವು ಟಾಪ್ ಕಾಲೇಜಸ್ ನ ಆಡ್ ಮಾಡಿ. ನೆಕ್ಸ್ಟ್ ನೀವು ಲಾಸ್ಟ್ ಇಯರ್ ಕಟ್ ಆಫ್ ಅನ್ನ ಅನಲೈಸ್ ಮಾಡಿರ್ತೀರಾ. ಹೇಗೋ ಸಪೋಸ್ ನೀವಿನ್ನು ಅನಲೈಸ್ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ ನಾನು ಅನಲೈಸ್ ಮಾಡಿದ್ದೀನಿ. ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋದ ಲಿಂಕ್ ಅನ್ನು ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅದನ್ನ ಉಪಯೋಗ ಪಡಿಸ್ಕೊಂಡು ನೀವು ಅನಲೈಸ್ ಮಾಡ್ಕೋಬಹುದಾಗಿರುತ್ತೆ. ಈಗ ಸೆಕೆಂಡ್ ಪ್ರಿಫರೆನ್ಸ್ ಆರ್ಡರ್ ಆಗಿ ನೀವು ನಿಮ್ಮ ರ್ಯಾಂಕ್ ನ ಆಸುಪಾಸಲ್ಲಿ ಯಾವ್ಯಾವ ಕಾಲೇಜಸ್ ಬರ್ತಾವಲ್ವಾ ಅಂತ ಕಾಲೇಜಸ್ ನ ಆಡ್ ಮಾಡ್ಕೊಳ್ಳಿ. ಥರ್ಡ್ ಪ್ರಿಫರೆನ್ಸ್ ಆಗಿ ನಿಮ್ಮ ರ್ಯಾಂಕ್ ಗೆ ಡೆಫಿನೆಟ್ಲಿ ಈ ಕಾಲೇಜ್ ನಂಗೆ ಸಿಕ್ಕೇ ಸಿಗುತ್ತೆ ಅಂತ ಯಾವ್ಯಾವ ಕಾಲೇಜಸ್ ಇರ್ತಾವಲ್ಲ ಅವನ್ನ ನೀವು ನಿಮ್ಮ ಕೊನೆ ಪ್ರಿಫರೆನ್ಸ್ ಆರ್ಡರ್ ಆಗಿ ಆಡ್ ಮಾಡಿ. ಸಪೋಸ್ ಫಸ್ಟ್ ಮತ್ತೆ ಸೆಕೆಂಡ್ ಪ್ರಿಫರೆನ್ಸ್ ಅಲ್ಲಿ ಯಾವುದೇ ರೀತಿಯಾದಂತಹ ಕಾಲೇಜ್ ನಿಮ್ಗೆ ಸಿಗ್ಲಿಲ್ಲ ಅಂತಂದ್ರೂ ಕೂಡ ಕೊನೆಯಲ್ಲಿ ನಿಮ್ಗೆ ಥರ್ಡ್ ಪ್ರಿಫರೆನ್ಸ್ ಆರ್ಡರ್ ಅಲ್ಲಿ ಯಾವ್ದಾದ್ರು ಒಂದು ಕಾಲೇಜ್ ಸಿಕ್ಕೇ ಸಿಗುತ್ತೆ. ಸೊ ಡೆಫಿನೆಟ್ಲಿ ಈ ಸ್ಟ್ರಾಟಜಿ ವರ್ಕ್ ಆಗುತ್ತೆ. ಇನ್ನೊಂದ್ ಏನು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಕಂಪ್ಯೂಟರ್ ಸೈನ್ಸ್ ಕೋರ್ಸ್ಗೆ ಜಾಯ್ನ್ ಆಗ್ಬೇಕು ಅಂತ ಅನ್ಕೊಂಡಿರ್ತೀರಾ. ಬಟ್ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ನಿಮ್ಗೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿರಲ್ಲ. ಸೊ ಅದಕ್ಕೋಸ್ಕರ ನಾನ್ ಹೇಳೋದೇನು ಅಂತಂದ್ರೆ, ಅದರ ರಿಲೇಟೆಡ್ ಬ್ರಾಂಚಸ್ ಗಳು ಇರ್ತವೆ ಸುಮಾರಷ್ಟು. ಲೈಕ್ ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಬಿಸ್ನೆಸ್ ಸ್ಟಡೀಸ್, ಹೀಗೆ ಸುಮಾರಷ್ಟು ಇದಾವೆ IT ಬ್ರಾಂಚಸ್. ಅವನು ಕೂಡ ನಿಮ್ಮ ಆಪ್ಷನ್ ಎಂಟ್ರಿಲಿ ಆಡ್ ಮಾಡ್ಕೊಳ್ಳಿ. ಬಿಕಾಸ್ ನಾವು ಒಂದೇ ಬ್ರಾಂಚ್ ಮೇಲೆ ಡಿಪೆಂಡ್ ಆಗಿರ್ಬಾರ್ದು, ಆಯ್ತಾ? ಬ್ಯಾಕಪ್ ಪ್ಲಾನ್ ಇಟ್ಕೊಂಡಿರ್ಬೇಕಾಗುತ್ತೆ. ಸಪೋಸ್ ನಿಮ್ಮ ರ್ಯಾಂಕ್ ಚೆನ್ನಾಗಿತ್ತು ಅಂತಂದ್ರೆ ಡೋಂಟ್ ವರಿ, ನಿಮ್ಗೆ ನೀವು ಅನ್ಕೊಂಡಿರುವಂತ CSC ಬ್ರಾಂಚಸ್ ಸಿಗುತ್ತೆ. ರ್ಯಾಂಕ್ ಕಡಿಮೆ ಬಂದವರಿಗೆ ಈ ಪ್ಲಾನ್ ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ನಿಮ್ಮ ರ್ಯಾಂಕ್ ಚೆನ್ನಾಗಿದ್ರು ಕೂಡ ನಾ ಹೇಳಿದ್ನಲ್ಲ ಆ 3 ಪ್ರಿಫರೆನ್ಸ್ ಆರ್ಡರ್ ಅಲ್ಲಿ ಅದೇ ಆರ್ಡರ್ ಅಲ್ಲೇ ನೀವು ನಿಮ್ಮ ಲಿಸ್ಟ್ ಅನ್ನ ರೆಡಿ ಮಾಡ್ಕೊಬೇಕಾಗಿರುತ್ತೆ. ಸಪೋಸ್ ಇಫ್ ಯು ಎಕ್ಸಿಕ್ಯೂಟ್ ದಿಸ್ ಪ್ಲಾನ್, ನಿಮ್ ಮೈಂಡ್ ಸೆಟ್ ಹೇಗಿರ್ಬೇಕು ಅಂತಂದ್ರೆ, ನಂಗೆ ಇನ್ಫಾರ್ಮೇಶನ್ ಸೈನ್ಸ್ ಸಿಕ್ಕರು ಕೂಡ ನಾನು ಜಾಯ್ನ್ ಆಗ್ತೀನಿ, ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್ ಸಿಕ್ಕರು ಕೂಡ ನಾನು ಜಾಯ್ನ್ ಆಗ್ತೀನಿ. ನಾನು ಆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ತಗೊಂತೀನಿ ಅನ್ನೋ ರೀತಿ ಇರ್ಬೇಕಾಗುತ್ತೆ. ಸೊ ನಾನ್ ಸಜೆಸ್ಟ್ ಮಾಡೋದೇನಂತಂದ್ರೆ, ಎಷ್ಟಾಗುತ್ತೋ ನಿಮ್ ಕೈಲಿ ಅಷ್ಟು ಕಾಲೇಜಸ್ ನ ಮತ್ತೆ ಬ್ರಾಂಚಸ್ ನ ಆಡ್ ಮಾಡ್ಕೊಳ್ಳಿ. ನಿಮ್ಮ ಕಾಲೇಜ್ ನ ಆಡ್ ಮಾಡೋಕೆ ಹೆಲ್ಪ್ ಆಗ್ಲಿ ಅಂತಾನೆ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಕಾಲೇಜ್ ಲೀಸ್ಟ್ ಮಾಡಿದ್ದೀನಿ. ಅದರಲ್ಲಿ ಸುಮಾರು 100+ ಇಂಜಿನಿಯರಿಂಗ್ ಕಾಲೇಜಸ್ ಲೀಸ್ಟ್ ಇದಾವೆ. ಸೊ ಅದನ್ನ ಉಪಯೋಗ ಪಡಿಸ್ಕೊಂಡು ನಿಮ್ಮ ಆಪ್ಷನ್ ಎಂಟ್ರಿನ ಮತ್ತೆ ಎಡಿಟ್ ಮಾಡ್ಕೊಳ್ಳಿ. ಆ ಒಂದು ವಿಡಿಯೋ ನಿಮ್ಗೆ ತುಂಬಾ ಉಪಯೋಗ ಆಗುತ್ತೆ. ಸೊ ಆ ವಿಡಿಯೋ ಲಿಂಕ್ ನಾನು ನನ್ನ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಸೊ ಗೋ ಥ್ರೂ ದಟ್ ಲಿಂಕ್ ಅಂಡ್ ಮೇಕ್ ಯುಟಿಲೈಸ್ ಆಫ್ ಇಟ್. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಬಯಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಕೀಪ್ ಲರ್ನಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.